ವೀಕ್ಷಕರು, ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿ 11ನೇ ಕಂತಿನ ಮತ್ತೆ 12ನೇ ಕಂತಿನ ಹಣಕ್ಕೆ ಡೇಟ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವಾಗ ಫಿಕ್ಸ್ ಮಾಡಿದಾರೆ ಅಂತ ನೀವು ಕೇಳ್ಬೋದು. ಸೊ ನಿನ್ನೆ ಇಲ್ಲ ಮೊನ್ನೆನೇ ವೀಕ್ಷಕರೇ ಹುಬ್ಳಿಯಲ್ಲಿ ನಡೆದಿರುವಂತಹ ಮಾಧ್ಯಮದ ಸಭೆಯಲ್ಲಿ ಈಗಾಗಲೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅವ್ರು ಏನ್ ಹೇಳಿದಾರೆ ಅನ್ನೋದ ಲೈವ್ ಪ್ರೂಫ್ ಆಗಿ ಅವರನ್ನೇ ನಾನು ನಿಮ್ಗೆ ತೋರಿಸಿ ಇಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ನಾನು ತೋರಿಸ್ತೇನೆ, ಯಾಕಂದ್ರೆ ನಿಮ್ಗೆ ಪ್ರೂಫ್ ಬೇಕಲ್ವಾ. ಸೊ ಒಬ್ಬೊಬ್ರು ಫೇಕ್ ನ್ಯೂಸ್ ಅನ್ಬೋದು, ಯಾಕಂದ್ರೆ ಸಾಕಷ್ಟು ಯೂಟ್ಯೂಬರ್ಸ್ಗಳು ಕೂಡ ವಿಡಿಯೋನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗಲ್ಲಿ ಕೂಡ ಫೇಕ್ ನ್ಯೂಸ್ ಅಂತ ನಿಮ್ಗೂ ಕೂಡ ಅನಿಸ್ಬೋದಾಗಿರುತ್ತೆ. ಸೊ ಏನ್ ಹೇಳ್ತಾರೆ, ಗೃಹಲಕ್ಷ್ಮಿ ಇನ್ನೂ ಕೂಡ ಬರ್ತಾನೆ ಇಲ್ಲ, ಸೊ ಡೇಟ್ ಫಿಕ್ಸ್ ಮಾಡಿದ್ದಾರೆ, ಅಮೌಂಟ್ ಇನ್ನೂ ಕೂಡ ಬರ್ತಾ ಇಲ್ಲ, SC/ST ಸಮುದಾಯ ಫಲಾನುಭವಿಗಳಿಗೆ ಬರ್ತಾ ಇದೆ, ಬಂದಿದೆ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ನಮ್ಗೆ ಜಮಾ ಆಗಿಲ್ಲ ಅಂತ ಸಾಕಷ್ಟು ಕಮೆಂಟ್ಗಳು ಬಂದಿದ್ದಾವೆ. ಸೊ ಆದ್ರೆ ಅವ್ರು ಹೇಳಿರುವಂತದ್ದು ನಿಜಾನೇ ವೀಕ್ಷಕರೇ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ SC/ST ಫಲಾನುಭವಿಗಳಿಗೆ ಅಮೌಂಟ್ ನಾವು ಜಮಾ ಮಾಡಿದೀವಿ. ಈಗಾಗಲೇ 11,80,00,000 ಏನು ಅಮೌಂಟ್ ಏನಿದೆಲ್ಲ, ಸೊ ಅಷ್ಟು ಅಮೌಂಟ್ ಆ ಒಂದು ಫಲಾನುಭವಿಗಳಿಗೆ ಅಮೌಂಟ್ ಅನ್ನ ಜಮಾ ಮಾಡಿದೀವಿ ಈಗಾಗಲೇ. ಇನ್ನು ಉಳಿದಿರುವಂತಹ ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಜಮಾ ಮಾಡೋದಿದೆ, 12ನೇ ಕಂತಿನ ಹಣ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಟೋಟಲ್ ಆಗಿ ಈಗಾಗಲೇ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಇದೇ ತಿಂಗಳಿನಲ್ಲಿ ಬರೋದಿದೆ. ಹಾಗಾದ್ರೆ ಡೇಟ್ ಏನೇನು, ಸೊ ಎಲ್ಲನೂ ಕೂಡ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅವ್ರದ್ದು ಕ್ಲಿಪ್ ಕೂಡ ನಿಮ್ ಮುಂದೆ ಇಟ್ಟು ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂಡ್ರಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ. ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿದ್ರೆ ಸಾಕು. ಸೊ ಲೈಕ್ ಮಾಡಿಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈಗಾಗಲೇ ಗೃಹಲಕ್ಷ್ಮಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮಾಧ್ಯಮದಲ್ಲಿ ಹೇಳಿಬಿಟ್ಟಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಒಂದು ವಾರದ ಹಿಂದ್ಗಡೆ ಕೇಳಿದಾಗ ಇನ್ನೆರಡು ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಆ ಮೊನ್ನೆ ಕೇಳಿದಾಗ ಇನ್ನೆರಡು ದಿನಗಳಲ್ಲಿ ಸ್ಟಾರ್ಟ್ ಆಗತ್ತೆ, ಎಲ್ಲರಿಗೂ ಕೂಡ ಖಾತೆಗೆ ಜಮಾ ಆಗ್ತಾ ಇದೆ. ಇನ್ನೇನು SC/ST ಒಂದು ಫಲಾನುಭವಿ ಇದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಜಮಾ ಆಗಿದೆ ಅಂತಾನೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಅದ್ರ ಬಗ್ಗೆ ಕಮೆಂಟ್ ನಲ್ಲಿ ಬರೀ ಸರ್ ನಾವು SC ಜನಾನೇ ಆದ್ರೆ ಅಮೌಂಟ್ ಬಂದಿಲ್ಲ, ನಾವು ST ಜನಾನೇ ಅಮೌಂಟ್ ಬಂದಿಲ್ಲ. ಸೊ ಪ್ರತಿಯೊಬ್ಬರದ್ದು ಕಮೆಂಟ್ ಇದೆ, ಯಾರ್ದು ಕೂಡ ಬಂದಿದೆ ಅಂತ ಇಲ್ವೇ ಇಲ್ಲ. ಸೊ ಹಾಗಾದ್ರೆ ಇವ್ರು ಸುಳ್ಳು ಹೇಳ್ತಾ ಇದಾರ, ನೀವು ಸುಳ್ಳು ಹೇಳ್ತಾ ಇದಾರ ಅಂತ ನಮ್ಗೆ ಡೌಟ್ ಅನ್ಸತ್ತೆ. ನೀವಂತರೂ ನಿಜಾನೇ ಹೇಳ್ಬೇಕು, ಯಾಕಂದ್ರೆ ನಿಮ್ಗೆ ಬಂದಿದ್ರೆ ಬಂದಿದೆ ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀರಾ, ನಿಮ್ದೇನು ಹೌದಲ್ವಾ. ಸೊ ಅವರೇ ಸುಳ್ಳು ಹೇಳ್ತಾ ಇದಾರೆ ಅಂತ ಎಲ್ಲರಿಗೂ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಹಾಕಿಲ್ಲ ಆದ್ರೂ ಸಹಿತ ಹಾಕಿದೀವಿ ಅಂತ ಹೇಳ್ತಾ ಇರುವಂತದ್ದು. ಸೊ ಬೇಕಾದ್ರೆ ನಿಮ್ ಕ್ಲಿಪ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಮೇ 5ನೇ ತಾರೀಕಿಗೆ ಕೊನೆಯದಾಗ ಬಂದಿದೆ ಆಯ್ತಾ. ಒಂದ್ ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ. 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ DBTಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ DBT ಪುಷ್ ಮಾಡಾಗಿದೆ, ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ. ಸೊ ನೋಡಿದ್ರಲ್ಲ, ಲೈವ್ ಪ್ರೂಫ್ ಆಗಿ ನಿಮ್ ಮುಂದೆನೆ ಕ್ಲಿಪ್ ಇಟ್ಟಿದ್ದೀನಿ. ಈಗಾಗಲೇ ಬೇರೆ ವಿಡಿಯೋದಲ್ಲಿ ಕೂಡ ತೋರಿಸಿದೀನಿ ನಾನು, ಯಾಕಂದ್ರೆ ನಿಮ್ಗೆ ನಿಜ ಅನಿಸ್ಬೇಕು. ನಾವು ಫೇಕ್ ನ್ಯೂಸ್ ಹೇಳ್ತಾ ಇದೀವಿ ಅಂತ ಅನ್ಸತ್ತೆ. ಅವ್ರೇನ್ ಹೇಳ್ತಾರೋ ನಾವು ಅದನ್ನೇ ಹೇಳ್ಬೇಕಾಗತ್ತೆ ವೀಕ್ಷಕರೇ. ಸೊ ಅದನ್ನ ಬಿಟ್ಟು ಬೇರೆ ಏನು ಹೇಳಿಕ್ ಬರಲ್ಲ. ಸೊ ಅವ್ರು ಹೇಳಿದೇನೆ ನಾವು ಹೇಳಿದ್ರೆ ನಿಮ್ಗೆ ಫೇಕ್ ನ್ಯೂಸ್ ಹೇಳ್ತಾ ಇದಾರೆ ಅನ್ಸತ್ತೆ. ಅದಕ್ಕೋಸ್ಕರ ನಾನು ಕ್ಲಿಪೇ ತೋರಿಸಿದ್ದೀನಿ. ಸೊ ಹುಬ್ಳಿಯಲ್ಲಿ ಬೇಕಾದ್ರೆ TV9 News 18 ಸೊ ಯಾವ್ದು ಬೇಕಾದ್ರೂ ನ್ಯೂಸ್ ಚಾನಲ್ ನೀವು ತೆಗೆದು ನೋಡ್ಕೋಬಹುದಾಗಿರುತ್ತೆ. ಲೈವ್ ಪ್ರೂಫ್ ಆಗಿ ಅಲ್ಲಿ ಕೂಡ ತೋರಿಸಿರ್ತಾರೆ. ಸೊ ಅವ್ರು ತೋರಿಸಿದ್ದೇನೆ ನಾವು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರ್ತೀವಿ ಅಷ್ಟೇ. ಸೊ ಅವ್ರು ಅದನ್ನೇ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ SC/ST ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟ್ ಮುಟ್ಟಿದೆ, ಮತ್ತೆ ಇಲ್ಲಿ ಡೇಟ್ ಕೂಡ ಹೇಳಿದ್ದಾರೆ, ಗೊತ್ತಲ್ವಾ. ಸೊ 2 ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರು. ಯಾವ್ದಂದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಈಗಾಗಲೇ ಸ್ಟಾರ್ಟ್ ಆಗಿದೆ. 2 ದಿನ ಅಂದ್ರೆ ನಿನ್ನೆಲ್ಲ ಮೊನ್ನೆ ಹೇಳಿದ್ರು, ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಹೋಗ್ತಾ ಇರ್ತವೆ. ಸೊ ಅದನ್ನು ಕೂಡ ನಾವು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಸೊ ಅದನ್ನ ಅಲ್ಲಿಂದ ನೋಡ್ಕೋಬಹುದಾಗಿರುತ್ತೆ. ಈಗ 11ನೇ ಕಂತಿನ ಹಣ ಜಮಾ ಆಗ್ತಾ ಹೋಗುತ್ತೆ. ಇದಾದ್ಮೇಲೆ 12ನೇ ಕಂತಿನ ಹಣಕ್ಕೂ ಕೂಡ ವೇಟ್ ಮಾಡ್ತಾ ಇರ್ತೀರಾ. ಸೊ ಬಹಳಷ್ಟು ಜನ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟ್ 11ನೇ ಕಂತಿನ ಹಣ ಹೋಗಿದೆ. ಸೊ ಅವರು 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರ್ತೀರಾ. ಸೊ ನೀವು ಅನ್ಬೋದು ಬಂದಿಲ್ದವರು 12ನೇ ಕಂತಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, 11ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಅನ್ಬೋದು. ಅವ್ರು ಹೇಳಿದ್ರನ್ನೇ ನಾವು ಹೇಳ್ತಾ ಇದ್ವಿ. ಡೇಟ್ ಫಿಕ್ಸ್ ಮಾಡಿದರೆ ತಿಳ್ಕೊಳ್ಳಿ ಒಂದ್ಸಾರಿ. ಈಗ ಜುಲೈ 15 ತಾರೀಕು ಆದ್ಮೇಲೆ 12ನೇ ಕಂತಿನ ಅಮೌಂಟ್ ಬಿಡ್ತಾರೆ. 15ನೇ ತಾರೀಕು 15th ಆದ ಮೇಲೆ ನಾವು ಅಮೌಂಟ್ ಹಾಕ್ತಿವತ್ತ ಅಂದ್ರೆ ಗೊತ್ತಲ್ವಾ. ಸೊ 15ನೇ ತಾರೀಕು ಆದ್ಮೇಲೆ ಜುಲೈ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಟೋಟಲ್ ಆಗಿ ಇದೇ ಜುಲೈನಲ್ಲಿ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಲಿದೆ ವೀಕ್ಷಕರೇ. ಸೊ ಹಾಗಾದ್ರೆ ನಿಮ್ಗೆ ಅಮೌಂಟ್ ಬಂದಿದ್ರು ಸಹಿತ ನನಗೆ ಮುಖ್ಯವಾಗಿ ನೀವು ಕಮೆಂಟ್ ಮಾಡಿ, ಬಂದವರು ಮುಖ್ಯವಾಗಿ ಕಮೆಂಟ್ ಮಾಡಿ ವೀಕ್ಷಕರೇ. ಯಾಕಂದ್ರೆ ನಿಮ್ಗೆ ಅಮೌಂಟ್ ಬಂದಿದೆ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದು ಅವಾಗನೇ. ಸೊ ಕಮೆಂಟ್
ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಸಹಿತ ಕಮೆಂಟ್ ಮಾಡಿ, ಓಕೆನಾ. ಸೊ ಅವ್ರು ಹೇಳಿರೋದನ್ನೇ ನಾವು ಹೇಳ್ತಾ ಇದ್ದೀವಿ. ಸೊ ಅವ್ರಂತೂ ಹೇಳಿಬಿಟ್ಟಿದ್ದಾರೆ ಇದೇ ತಿಂಗಳಲ್ಲಿ 2 ಕಂತುಗಳು ಕೂಡ ಬರಲಿದ್ದಾವೆ. ಸೊ ನೆಕ್ಸ್ಟ್ 13ನೇ ಕಂತು ಬೇರೆ ಒಂದು ಏನು ಮಂತ್ನಲ್ಲಿ ನೋಡೋಣ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಆದರೆ ಈಗ SC/ST ಫಲಾನುಭವಿಗಳಿಗಂತ ಅಮೌಂಟ್ ಮುಟ್ಟಿದೆ ಅಂತ. ಸೊ ಆದಷ್ಟು ಎಲ್ಲರೂ ಕೂಡ SC/ST ಸಮುದಾಯದವರು ಕೂಡ ಆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಸೊ ಅಮೌಂಟ್ ಬಂದಿದೆವೋ ಇಲ್ವೋ ಅನ್ನೋದನ್ನ ನಾವು ಕೂಡ ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ಕೂಡ ತಿಳಿಸಿ, ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಕಮೆಂಟ್ ಓದ್ತಾ ಇರ್ತಾರೆ ಅಥವಾ ಕಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕಮೆಂಟ್ ಅವ್ರಿಗೂ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ, ನಿಮಗೂ ಕೂಡ ಗೊತ್ತಾಗಲಿ, ನಮಗೂ ಕೂಡ ತಿಳಿಸಿ ವೀಕ್ಷಕರ. ಸೊ ಟೋಟಲ್ ಆಗಿ ಇದಿಷ್ಟು ಮಾಹಿತಿ ಇದ್ದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ, ಯಾರ್ಯಾರಿಗೆ ಅಮೌಂಟ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.